ಕೃಷ್ಣಂ ವಂದೇ ಜಗದ್ಗುರು. ಈ ಬೆಂಗಳೂರಿನ ಬೆಟ್ಟ ಮಾಂಡವ್ಯ ಋಷಿಗಳ ಸನ್ನಿಧಾನ ಇರತಕ್ಕಂಥ ಪ್ರದೇಶ. ತಿರುಪತಿಯ ಭಗವಂತನ ಸನ್ನಿಧಾನಕ್ಕೆ ಅನೇಕ ಆಗಮಗಳ ವಾಸ್ತು ವಿಧಾನ ಇದೆ. ಅದನ್ನು ಚಾಚೂ ತಪ್ಪದೆ ವ್ಯವಸ್ಥಿತವಾಗಿ ಅನುಸರಿಸಿ ಭಗವಂತನ ವಿಶೇಷ ಸನ್ನಿಧಾನ ಬರುವ ರೀತಿಯಲ್ಲಿ ನಿರ್ಮಿತವಾದ ಈ ಇಸ್ಕಾನ್ ಸಂಸ್ಥೆಯ ವೆಂಕಟೇಶ ದೇವರು, ರಾಧಾಕೃಷ್ಣ, ವಿಶೇಷವಾಗಿ ಜಗನ್ನಾಥ ಸ್ವಾಮಿಯ ಈ ಸನ್ನಿಧಾನದಲ್ಲಿ ಇದು 2ನೇ ಬಾರಿ ನಾನು ಭೇಟಿ ಮಾಡ್ತಾ ಇರುವಂತಹದ್ದು. ಕಾರ್ತಿಕ ಮಾಸದ ದೀಪೋತ್ಸವದ ಸಂದರ್ಭ. ಇಷ್ಟು ದೀಪಗಳ ಪ್ರಜ್ವಲನೆ ನಡೆದರೂ ಕೂಡ ಒಂದು ಕಡೆಯಲ್ಲೂ ಸ್ವಲ್ಪ ಎಣ್ಣೆ ಬಿದ್ದು ಮತ್ತೊಬ್ಬ ಜಾರಿ ಬೀಳುವುದಕ್ಕೆ ಅವಕಾಶ ಇಲ್ಲದೆ ಇರುವ ರೀತಿಯ ಪರಿಶುದ್ಧಿ. ಪ್ರತಿಯೊಂದು ದೀಪಗಳು ಕೂಡ ಹಿತ್ತಾಳೆ ಫಳಫಳಾಯಮಾನವಾದಂತಹ ದೀಪಗಳು. ಆ ಭಗವಂತನಲ್ಲಿ ಭಕ್ತಿ ಇದ್ದಾಗ ಭಗವಂತನ ವಸ್ತುಗಳಲ್ಲೂ ಕೂಡ ನಮಗೆ ಪ್ರೀತಿ ಉಂಟಾಗ್ತದೆ. ಭಗವಂತನ ಆಭರಣ ಶುದ್ಧವಾಗಿರಬೇಕು, ಭಗವಂತನ ಪ್ರತಿಮೆ ಶುದ್ಧವಾಗಿರಬೇಕು, ಭಗವಂತನಿಗೆ ಎತ್ತುವ ಆರತಿ ಪರಿಶುದ್ಧವಾಗಿರಬೇಕು, ಆರತಿಗೆ ಬಳಸತಕ್ಕಂತಹ ಎಣ್ಣೆ ಶುದ್ಧವಾಗಿರಬೇಕು. ಶುದ್ಧವಾದ ಎಣ್ಣೆಯನ್ನು ಬಳಸಿದಾಗ ಅದರಿಂದ ಪ್ರಜ್ವಲನೆಯಿಂದ ಉಂಟಾಗತಕ್ಕಂತಹ ಧೂಮ, ಯಾರು ಅದರ ಧೂಮವನ್ನು ಆಘ್ರಾಣನೆ ಮಾಡ್ತಾನೆ ಆತನ ರೋಗಗಳು ಮಾತ್ರ ಅಲ್ಲ, ಪಾಪಗಳು ನಿವೃತ್ತಿಯಾಗ್ತದೆ ಅಂತ ಹೇಳುವ ದೀಪದ ಫಲ ಅದನ್ನು ಇಲ್ಲಿ ಅನುಭವಿಸುವುದಕ್ಕೆ ಸಾಧ್ಯವಾಗ್ತದೆ. ಈ ರೀತಿಯ ಶುದ್ಧಿ, ಹೊರಗಿನ ಶುದ್ಧಿಯ ಜೊತೆಗೆ ಅಂತಃಕರಣದ ಶುದ್ಧಿ, ಭಕ್ತಿ ಭಾವ, ನಿರಂತರ ಕೃಷ್ಣ ಹರಿ, ಹರೇ ಕೃಷ್ಣ ಹರೇ ರಾಮ ಅನ್ನುವ ನಾಮೋಚ್ಚಾರಣೆ, ಇವುಗಳ ಜೊತೆಗೆ ಬಂದಂತಹ ಭಕ್ತರಿಗೂ ಕೂಡ ಇದರಲ್ಲಿ ಭಕ್ತ್ಯುದ್ದೀಪನೆ ಮಾಡತಕ್ಕಂತಹ ವಾತಾವರಣದ ನಿರ್ಮಾಣ, ಇದನ್ನೆಲ್ಲ ಕಂಡು ತುಂಬ ಸಂತೋಷವಾಗಿದೆ. ಇದೇ ರೀತಿ ವಿಶ್ವದಾದ್ಯಂತ ನಿರ್ವ್ಯಾಜ ನಿಷ್ಕಲ್ಮಷ ಭಕ್ತಿಯ ಈ ಪಂಥವನ್ನು ಇದು ಇನ್ನಷ್ಟು ಪ್ರಸರಣ ಮಾಡಿ ಆ ಮೂಲಕ ಲೋಕಕ್ಷೇಮವಾಗಲಿ ಅಂತ ನಾನು ಹಾರೈಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.